ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ಬ್ಲಾಗ್ ಮಾಡಿರಲಿಲ್ಲ, ಯಾಕೆಂದರೆ ನನ್ನ ಫೋನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಎಲ್ಲಿ ಹೋಗ್ತಾ ಇದ್ವಿ ಅಂದರೆ ಇವತ್ತು ಒನ್ ಡೇ ಟ್ರಿಪ್ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಹೋಗಬೇಕು ಅಂತ ಏನಿರಲಿಲ್ಲ, ನಮ್ಮ ಅಕ್ಕ ಬಂದಿದ್ಲು, ಅವಳು ಊರಿಗೆ ಹೋಗ್ತಾ ಇದ್ಲು. ಆ ಊರಿಗೆ ಹೋಗೋದು ಸಡನ್ಲಿ ಕ್ಯಾನ್ಸಲ್ ಆಯಿತು. ಹಾಗಾಗಿ ಮನೇಲಿದ್ದು ಏನು ಮಾಡೋಣ, ಬನ್ನಿ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಇದ್ವಿ. ಹಾಗಾಗಿ ಈಗ ಸ್ವಲ್ಪ ಮಳೆಗಾಲ ಅಲ್ಲ, ಮಳೆ ತುಂಬಾ ಬರ್ತಾಯಿತ್ತು. ಹಾಗಾಗಿ ಒನ್ ಡೇ ಟ್ರಿಪ್ ಅಂತೇಳಿ ಹೋಗಿದ್ವಿ. ಅಲ್ಲೇ ಮನೆಯಲ್ಲೇ ತುಂಬ ಲೇಟ್ ಆಗಿತ್ತು, 3 ಗಂಟೆನೇ 2 ಗಂಟೆನೂ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಇದು ಮದ್ಗ ಅಂತೇಳಿ ಬರುತ್ತೆ, ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ಬರುತ್ತೆ ಮದ್ಗ ಅಂತೇಳಿ. ಅಲ್ಲಿ ದೇವಸ್ಥಾನ ಎಲ್ಲ ಇದೆ, ಆಮೇಲೆ ಕೆರೆ ಇದೆ, ಥರ ಫಾಲ್ಸ್ ಟೈಪ್ ಇದೆ ಅಲ್ಲಿ. ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಇಲ್ಲಿ ದೇವಸ್ಥಾನ ಇದೆ, ಒಳಗಡೆ ಎಲ್ಲ ಹೋಗಲಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಮುಂದೆ ಬೇರೆ ಇನ್ನೊಂದು ಪ್ಲೇಸಿಗೆ ಹೋಗಬೇಕಿತ್ತು. ಹಾಗಾಗಿ ಇಲ್ಲೆಲ್ಲ ಕಾಡಿದು, ತುಂಬ ಅಂದರೆ ತುಂಬ ಕಾಡಿದೆ. ಒಬ್ಬೊಬ್ಬರೇ ಹೋಗೋಕ್ಕೆ ತುಂಬ ಭಯ ಅನಿಸುತ್ತೆ. ತುಂಬ ಇಲ್ಲಿ ನೋಡಿ ಕೆರೆ ತುಂಬ ಅಂದರೆ ತುಂಬ ದೊಡ್ಡದಿದೆ ಕೆರೆ. ಈ ಮಳೆ ಬಂದಿದೆ ಅಲ್ವಾ, ಎಲ್ಲ ಹೊಲದಲ್ಲೆಲ್ಲ ನೀರು ಹೋಗಿದೆ. ಈಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ, ಈ ಥರ ಇದೆ. ಆಮೇಲೆ ಸುತ್ತಲಿಗೆಲ್ಲ ಕಾಡಿದೆ, ಮೇಲೆ ಗುಡ್ಡ ಕಾಡು ಎಲ್ಲ ಇದೆ. ಆಮೇಲೆ ವೆದರ್ ತುಂಬ ಚೆನ್ನಾಗಿತ್ತು, ಮಳೆ ಬೇರೆ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೇ ಮುಂದ್ಗಡೆ ಒಂದು ಸ್ವಲ್ಪ ಫಾಲ್ಸ್ ಟೈಪ್ ಬೀಳುತ್ತೆ, ಅಲ್ಲಿ ಅದನ್ನು ತೋರಿಸ್ತೀನಿ ನೋಡಿ. ತುಂಬ ಎಷ್ಟು ಶಬ್ದ ಬರ್ತಾಯಿತ್ತು ಅಂದರೆ ಆ ಫಾಲ್ಸ್ ಟೈಪಲ್ಲಿ ನೀರು ಬೀಳೋದು, ಕಿವಿ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಆ ಥರ ಆ ಶಬ್ದಕ್ಕೆ ಅಷ್ಟು ಜೋರಾಗಿ ಶಬ್ದ ಬೀಳ್ತಾಯಿತ್ತು. ಅದು ಕೇಳ್ತಾಯಿತ್ತು ಆ ನೀರು ಬೀಳೋದು ಶಬ್ದ ಅಷ್ಟು ಜೋರಾಗಿ ಕೇಳ್ತಾಯಿತ್ತು. ಇಲ್ಲಿ ಒಂಥರ ಬೇಲಿ ಟೈಪ್ ಮಾಡಿದ್ದಾರೆ, ಯಾಕಂದರೆ ಮುಂದ್ಗಡೆ ತುಂಬ ಆಳ ಇದೆ, ಯಾರಾದರೂ ಬಿದ್ದರೆ ಅಂಥೇಳಿ ಆ ಥರ ಮಾಡಿದ್ದಾರೆ. ಅದೆಲ್ಲ ಸ್ವಲ್ಪ ತೋರಿಸಿದ್ದೀನಿ. ಫುಲ್ ಗುಡ್ಡ, ಈ ಕಡೆನೆಲ್ಲ ತೋರಿಸ್ತೀನಿ. ಎಲ್ಲ ತುಂಬ ಗುಡ್ಡ ಈ ಕಡೆ. ಎಲ್ಲಿ ನೋಡಿದರೂ ಬರೀ ಮರ ಗಿಡಗಳೇ ಕಾಣುತ್ತಾ ಇದೆ. ಇದು ಮುಗಿಸ್ಕೊಂಡು ಮುಂದೆ ಅಂಜನಾಪುರ ಡ್ಯಾಮ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು. ಶಿಕಾರಿಪುರದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿಗೂ ಹೋಗಿ ಬರೋಣ ಅಂಥೇಳಿ ಇಲ್ಲಿ ಬೇಗ ನೋಡಿಕೊಂಡು ಅಲ್ಲಿಗೆ ಹೋದ್ವಿ. ಅಲ್ಲಿ ಪಾರ್ಕ್ ಎಲ್ಲ ಇದೆ. ಹಾಗೆ ಸ್ವೀಟ್ ಕಾರ್ನ್ ತಿನ್ನೋಣ ಅಂತೇಳಿ ಸ್ವೀಟ್ ಕಾರ್ನ್ ತಿಂತಾಯಿದ್ವಿ. ಸ್ವೀಟ್ ಕಾರ್ನ್ ಎಲ್ಲ ತಿಂದು ಮತ್ತು ಮುಂದೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ವಿ. ಅದು 5:15ಗೆ ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿ ಪಾರ್ಕು. ಹಾಗಾಗಿ ಬೇಗ ಹೋಗೋಣ ಅಂಥೇಳಿ ಬೇಗ ಹೋಗ್ತಾಯಿದ್ವಿ. ಅಲ್ಲಿಂದ 3/4 ತಾಸು ಹೋಗಬೇಕು ಮತ್ತೆ ಮುಂದೆ. ನನ್ನ ಮಗನಿಗೆ ಕಾರು ಅಂದರೆ ತುಂಬ ಇಷ್ಟ. ಅವನಿಗೆ ಕಾರ್ ಹತ್ತಿದ ತಕ್ಷಣವೇ ಎಕ್ಕಸಕ್ಕ ಸಾಂಗ್ ಹಾಕಬೇಕು. ಆ ಸಾಂಗ್ ಒಂದೇ ಒಂದು ಡ್ಯಾನ್ಸ್ ಮಾಡೋದು, ಅದು ಬಿಟ್ಟರೆ ಮತ್ತೆ ಯಾವ ಡ್ಯಾನ್ಸು ಮಾಡೋದಿಲ್ಲ. ಯಾವ ಸಾಂಗಿಗೂ ಡ್ಯಾನ್ಸ್ ಮಾಡೋದಿಲ್ಲ ಅವನು. ಕಾರಲ್ಲಿ ಹೋಗೋದು ಅಂದರೆ ಅವನಿಗೆ ತುಂಬ ಇಷ್ಟ. ಆಬು ನೋಡೋಕೆ ಹೋಗೋಣ ಅಂತ ಇದ್ದ. ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಈಗ, ಅದೇ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋದವನು. ನನಗೆ ಹೇಳ್ತಾ ಇದ್ದೇನೆ, ಮಮ್ಮಿ ನೀವು ವಿಡಿಯೋ ಮಾಡು, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಇನ್ನೂ ಅಷ್ಟು ಕ್ಲೀನಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ತೊದಲು ಮಾತಲ್ಲೇ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೋಡಿ ಆ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ಅವನು. ನಾನು ವಿಡಿಯೋ ಮಾಡೋದು ನಿಲ್ಲಿಸಿದ್ರೆ ಮಾಡು ಮಮ್ಮಿ ಅಂತ ಮತ್ತೆ ನನಗೆ ವಿಡಿಯೋ ಮಾಡೋಕ್ಕೆ ಹಚ್ಚಿ ವಿಡಿಯೋ ಮಾಡಿಸ್ಕೊತಾ ಇದ್ದಾನೆ. ಅಲ್ಲಿ ಅಂಜನಾಪುರ, ಅಲ್ಲಿ ದೇವಸ್ಥಾನವೂ ಇದೆ, ಪಾರ್ಕು ಇದೆ. ನೋಡ್ತೀವಿ, ಆದಷ್ಟು ಬೇಗ ಹೋದ್ವಿ ಅಂದರೆ ದೇವಸ್ಥಾನ ಪಾರ್ಕು ತೋರಿಸ್ತೀನಿ. ಇನ್ನೂ ಡ್ಯಾನ್ಸ್ ಮುಗಿತಾ ಇಲ್ಲ, ಒಂದು ಡ್ಯಾನ್ಸ್ ಮಾಡೋದೇ ಬರೀ ಅವನು. ನೋಡಿ ಅವನು ಇನ್ನೂ ಡ್ಯಾನ್ಸ್ ಮಾಡ್ತಾನೇ ಇದ್ದಾನೆ. ಬಂದ್ವಿ, ಇವಾಗ ತೋರಿಸ್ತೀನಿ. ಅಂಜನಾಪುರ ಅಂಥೇಳಿ ಅದು ಕೆರೆ, ಇದು ಡ್ಯಾಮ್ ಅಂತಾರೆ ಇದಕ್ಕೆ. ಅಲ್ಲಿ ಮೇಲ್ಗಡೆ ಸೇತುವೆ ಇದೆ ಅಲ್ವಾ, ಸೇತುವೆ ಮೇಲೆಲ್ಲ ಹೋಗ್ಬೋದು. ಆದರೆ ಇವಾಗೆಲ್ಲ ಬಿಡೋಲ್ಲ, ಯಾಕಂದರೆ
ಬಿದ್ದರೆ ಅಂತ ಹೇಳಿ ಬಿಡೋದಿಲ್ಲ. ಅಲ್ಲಿ ಮೇಲ್ಗಡೆ ಎಲ್ಲ ಇದೆ ಇಷ್ಟೇ, ಅಲ್ಲಿ ಮೇಲ್ಗಡೆನೂ ಇದೇ ಥರ ಕೆರೆ ಇದೆ. ಇಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಆಮೇಲೆ ಇಲ್ಲಿ ಪಾರ್ಕ್ ಇದೆ. ಈಗ ಅಲ್ಲಿ ಹೋಗ್ಬೇಕು, ನೋಡಬೇಕು ಓಪನ್ ಇದೆ ಇಲ್ಲೋ ಗೊತ್ತಿಲ್ಲ. ಅದು ನೋಡಬೇಕು ಅಂತಲೇ ಬೇಗನೆ ಬಂದಿದ್ವಿ. ಏನಾಗುತ್ತೋ ಗೊತ್ತಿಲ್ಲ. ನನ್ನ ಮಗ ಇಲ್ಲಿ ಮೇಲ್ಗಡೆ ಹತ್ತಾ ಇದ್ದ. ನಮ್ಮ ಅಕ್ಕನ ಮಗಳು ಬೇಡ ಅಂತೇಳಿ ಕರ್ಕೊಂಡ್ಲ ಅವಳ ಜೊತೆ ಜಗಳ ಮಾಡ್ತಾ ಇದ್ದಾನೆ ನೋಡಿ. ಇಲ್ಲಿ ನಾನು ಅಲ್ಲಿ ಹೋಗ್ತೀನಿ ಅಂತೇಳಿ ಜಗಳ ಮಾಡ್ತಾ ಇದ್ದಾನೆ ಅವನು. ಹಾಗೆ ನೋಡೋಣ ಪಾರ್ಕ್ ಹತ್ರ ಹೋಗೋಣ ಅಂಥೇಳಿ ಪಾರ್ಕ್ ಹತ್ರ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಅಲ್ಲೇ ಕ್ಲೋಸ್ ಆಗಿಬಿಟ್ಟಿತ್ತು, 5:30ಗೆ ಕ್ಲೋಸ್ ಅಂತೆ. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆಲ್ಲೇ 6 ಗಂಟೆ ಆಗಿತ್ತು, ಕ್ಲೋಸ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದ್ವಿ ಅಂದರೆ ತೋರಿಸ್ತೀನಿ. ಬೇಯಿಸಿದ ಜೋಳ ಇತ್ತು, ಜೋಳ ತಿಂದ್ವಿ ಎಲ್ಲರೂ. ಈ ವೆದರಲ್ಲಿ ಆ ಥರ ಬೇಯಿಸಿದ ಜೋಳ ತಿನ್ನಬೇಕು ಅಂದರೆ ತುಂಬ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ತಿಂದು ಅಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಇದು ಮೆಟ್ಲು ಟೈಪ್ ಎಲ್ಲ ಇದೆ, ಅಲ್ಲಿ ತೋರಿಸ್ತೀನಿ. ನನ್ನ ಮಗನಿಗೂ ತುಂಬ ಇಷ್ಟ. ಮೊದಲು ಅವನೇ ಹೋಗಿ ತೊಗೊಂಡು ನಿಂತ್ಕೊಂಡ್ಬಿಟ್ಟಿದ್ದ, ನನಗೆ ತಾನೇ ಬೇಕು ಅಂಥೇಳಿ. ತಿಂದೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋದ್ವಿ. ಅಲ್ಲಿ ಈ ಮೆಟ್ಲಿಗೆ ಟೈಪು ಅಲ್ಲೊಂದು ಸ್ವಲ್ಪ ನೀರೆಲ್ಲ ಆಟ ಆಡೋದಕ್ಕೆ ಹಿಂಗಿದೆ ಇಲ್ಲಿ ಬಂದು ತೋರಿಸ್ತೀನಿ ನೋಡಿ. ಎಷ್ಟು ಕಣ್ಣಿಗೆ ಎಷ್ಟು ಕಾಣುತ್ತಲ್ವ ಅಷ್ಟು ದೂರನೂ ಬರೀ ನೀರೇ ಇರೋದಲ್ಲಿ. ನನ್ನ ಮಗ ಅಲ್ಲಿ ನೀರಲ್ಲಿ ಹೋಗಬೇಕು ಅಂತೇಳಿ ಅವ್ರ ಪಪ್ಪನ ಜೊತೆಗೆ ಹಠ ಮಾಡ್ತಾಯಿದ್ದ. ಅವ್ರ ಪಪ್ಪ ಹಾಗೆ ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡೋಗಿ ಅವರೇ ಕೈ ಹಿಡ್ಕೊಂಡು ಆಟ ಆಡಿಸ್ತಾಯಿದ್ರು. ಆಟ ಆಡೋವರೆಗೂ ಬಿಡಲಿಲ್ಲ ಅವನು. ನಮ್ಮ ಅಕ್ಕನ ಮಗಳು ಅವನು ಇಬ್ಬರು ಆಟ ಆಡಿದರು. ಅವನಿಗೆ ಈ ಥರ ಎಲ್ಲ ಹೊರಗೆಲ್ಲ ಕರ್ಕೊಂಬಂದರೆ ತುಂಬ ಅಂದರೆ ತುಂಬ ಖುಷಿ. ಇಲ್ಲಿ ಮೇಲ್ಗಡೆ ಎಲ್ಲ ಹೋಗಿ ಕುಣಿದಾಡ್ತಾ ಇದ್ದ. ಕೈಗೆ ಸಿಗೋಲ್ಲ ಅವನು. ಎಲ್ಲರೂ ಹೊರಗಡೆ ಕರ್ಕೊಂಡು ಹೋದ್ವಿ ಅಂದರೆ ಅವನ್ನ ಎತ್ಕೊಳಕ್ಕೂ ಬಿಡೋದಿಲ್ಲ, ಅವನು ಎತ್ಕೊಳೋದಕ್ಕೂ. ಅವ್ನ ಕೈ ಬಿಟ್ಬಿಡ್ಬೇಕು ನಾವು ಸುಮ್ಮನೆ ಆಟ ಆಡೋದಕ್ಕೆ. ನೋಡ್ರಿ ಅವಳೇ ಆ ಥರ ಮಾಡ್ತಾಯಿದ್ದಾಳೆ, ಅವನು ಅದೇ ಥರನೇ ಮಾಡ್ತಾಯಿದ್ದ. ಆಮೇಲೆ ಅಲ್ಲಿ ಮೇಲ್ಗಡೆ ಎಲ್ಲ ಹತ್ತೋದು ಹಾರೋದು ಇತ್ತು. ಅದು ಮೇಲ್ಗಡೆ ಹತ್ತೋದು ಹಾರೋದೆಲ್ಲ ಮಾಡ್ತಾಯಿದ್ದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವ್ರ ಮೇಲಿಂದ ಹತ್ತಿ ಹಾರ್ತಾ ಇದ್ದಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.